ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಬೆಳಗ್ಗೆ ತಿಂಡಿಗೆ ಬಂದು ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಮಾಡಿದ್ದೆ. ಪೂಜೆನೂ ಸಹ ಆಯಿತು ನೋಡಿ. ನನ್ನ ಮಗನೂ ಸಹ ರೆಡಿಯಾಗಿದ್ದಾನೆ, ತೋರಿಸ್ತೀನಿ ನೋಡಿ. ನೋಡಿ ಸಿಂಪಲ್ ಆಗಿ ರೆಡಿಯಾಗಿದ್ದಾನೆ ನಮ್ಮ ಗುಂಡ. ಎಲ್ಲಿಗಾದರೂ ಹೋಗಬೇಕು ಅಂತಂದರೆ ಸಾಕು, ನನ್ನ ಮಗ ನಮಗಿಂತ ಮುಂದೆನೇ ಹೋಗ್ತಾ ಇರ್ತಾನೆ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂತಂದರೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ, 5 ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ. 4 ವರ್ಷ ಕಂಪ್ಲೀಟ್ ಆಗಿ 5ನೇ ವರ್ಷದ್ದು. ತುಂಬ ದೂರ ಹೋಗೋದು ಬೇಡ ಅಂತ ಇಲ್ಲೇ ನಮ್ಮ ಮನೆ ಹತ್ರನೇ ಇರುವಂಥ ಕರಿಯಮ್ಮ ಮತ್ತು ಗುದ್ದೆಮ್ಮ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಆಲ್ಮೋಸ್ಟ್ ಎಲ್ಲ ರೆಗ್ಯುಲರಾಗಿ ನೋಡ್ತಾ ಇರ್ತೀರಾ, ಗೊತ್ತಿರುತ್ತೆ ನಿಮಗೆ ಈ ದೇವಸ್ಥಾನ ಯಾವುದು ಅಂತ. ಮುಂಚೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಎಲ್ಲೂ ಹೋಗೋ ಪ್ಲ್ಯಾನ್ ಅಂತೂ ಇರಲಿಲ್ಲ. ತುಂಬ ಊರಿಗೆಲ್ಲ 15 ಡೇಸ್ ಊರಲ್ಲಿ ಬೇರೆ ಇದ್ವಿ. ಸೊ ಹಾಗಾಗಿ ತುಂಬ ಎಲ್ಲೂ ಹೊರಗಡೆ ಬೈಕಲ್ಲಿ ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡು ಇಲ್ಲೇ ಸಿಂಪಲ್ಲಾಗಿರೋ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ ದೇವಸ್ಥಾನ ನೀವು ನೋಡಿದ್ದೀರಾ, ಕರಿಯಮ್ಮ ಮತ್ತು ಗುದ್ದೆಮ್ಮ ದೇವಸ್ಥಾನ. ಗರ್ಭಗುಡಿಯಲ್ಲಿ 2 ದೇವರಿದೆ, ಚೆನ್ನಾಗಿದೆ. ಎಲ್ಲೋದ್ರೂ ಒಂದೇ ದೇವಸ್ಥಾನ ಅಲ್ವಾ, ಎಲ್ಲ ದೇವರು ಒಂದೇ. ಸೊ ಹಾಗಾಗಿ ಬಂದು ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ನನ್ನ ಮಗ ಅಂತೂ ಎಲ್ಲರೂ ಬಂದರೆ ಅವ್ನು ಇಟ್ಕೊಂಡು ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾನೆ. ಅದೆಲ್ಲ ಮಾಡ್ತಾ ಇರ್ತಾನೆ. ಅಡ್ಬೀಳೋ ಅಂತ ಹೇಳಿದ್ರೆ ನನಗೆ ಹೇಳ್ತಾ ಇದ್ದಾನೆ, ನೀನೇ ತಾಯಿ ದೇವರು ಅನ್ನೋ ರೀತಿಲಿ. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಮನೆಗೆ ಬಂದ್ವಿ. ನಮ್ಮ ಹಸ್ಬೆಂಡ್ ಅವ್ರದ್ದು ಕೊಲೀಗ್ಸಿಂದು ಮದುವೆ ಇದೆ. ಸೊ ಹಾಗಾಗಿ ಮತ್ತೆ ಮದುವೆಗೆ ಹೋಗಬೇಕು, ಟೈಮ್ ಆಗುತ್ತೆ ಅಂತ ಅಲ್ಲಿ ಸ್ವಲ್ಪ ದೇವಸ್ಥಾನದಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಾಗೆ ಮದುವೆಗೆ ಹೊರಟಿದ್ವಿ. ನನ್ನ ಮಗನಿಗಂತೂ ಈ ಡ್ರೆಸ್ ಏನು ಇಷ್ಟ ಆಗಿದೆಯೋ ಏನೋ ಗೊತ್ತಿಲ್ಲ, ಎಲ್ಲಿಗಾದರೂ ಸಹ ಇಟ್ಕೊಂಡು ಬಿಡ್ತಾನೆ. ಈ ಡ್ರೆಸ್ ನನಗೆ ಹಾಕು ಮಮ್ಮಿ, ಇಷ್ಟ ಆಗಿದೆ ಅಂತ. ಅವನ ಹತ್ರ ಶೇರ್ವಾನಿ ಆ ಥರದ್ದೆಲ್ಲ ಸುಮಾರು ಡ್ರೆಸ್ಗಳಿದೆ. ಬಟ್ ಅವನು ಅದನ್ನೆಲ್ಲ ಬೇರೆ ಮಾಡಲ್ಲ. ಬೇಡ ಮಮ್ಮಿ, ನನಗಿದು ಚುಚ್ಚುತ್ತೆ ಅಂತ ಹೇಳ್ತಾ ಇರ್ತಾನೆ. ಹಾಗಾಗಿ ಇದೇ ಡ್ರೆಸ್ ಹಾಕಿ ಮದುವೆಗೆ ಮಾತ್ರ ತುಂಬ ಅದ್ಧೂರಿಯಾಗಿ ಮಾಡಿದರು. ಮತ್ತು 2500 ಜನ ಏನೋ ಬಂದಿದ್ದರು ನೋಡ್ರಿ. ತುಂಬ ಚೆನ್ನಾಗಿತ್ತು. ಒಂದು ಫೋಟೋ ಒಂದು ವಿಡಿಯೋನೂ ಸಹ ಮಾಡೋಕ್ಕಾಗಲಿಲ್ಲ, ತುಂಬ ಜನ ಇದ್ದರು. ನನ್ನ ಮಗನಂತೂ ಹಿಡಿಯೋಕ್ಕೆ ಆಗಲ್ಲ, ನಿಮಗೆ ಗೊತ್ತಿರುತ್ತೆ. ಸೊ ನಾವು ಹತ್ತತ್ರ ತುಂಬ 2:30 ಆ ರೀತಿ ಟೈಮಲ್ಲಿ ಹೋಗ್ಬಿಟ್ವಿ. ನಮಗೆ ಊಟ ಸ್ವಲ್ಪ ಕಮ್ಮಿ, ಅದರ ಐಟಮ್ಸ್ ಎಲ್ಲ ಕಮ್ಮಿನೇ ಸಿಕ್ಕಿದ್ದು. ಸೊ ಅದನ್ನೇ ಸ್ವಲ್ಪ ಊಟ ಮಾಡಿಕೊಂಡು ಬಂದ್ವಿ. ನನ್ನ ಮಗನಿಗೆ ಗೊತ್ತಿದೆ ಐಸ್ ಕ್ರೀಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಇಲ್ಲಿ ಮೋರಲ್ಲಿ ಹೊಸ್ದಾಗಿ ಓಪನ್ ಆಗಿದೆ ಪಾಪ್ಕಾರ್ನಿಂದು ಮತ್ತು ಐಸ್ ಕ್ರೀಮಿಂದು. ನಾವು ಇದು ಚಾಕ್ಲೇಟ್ ಮತ್ತು ವೆನಿಲಾ ಐಸ್ ಕ್ರೀಮ್ ಕೊಡಿಸಿದೆ ನನ್ನ ಮಗನಿಗೆ. ಅವನಿಗೆ ವೆನಿಲಾ ಅಂದರೆ ಫ್ಲೇವರ್, ಆ ವೆನಿಲಾ ಫ್ಲೇವರ್ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ನಾನು ಇದು ಚಾಕ್ಲೇಟ್ ಮತ್ತು ವೆನಿಲಾ ಮಿಕ್ಸ್ ಮಾಡಿರೋದು ಒಂದು ಕೋನ್ ಐಸ್ ಕ್ರೀಮ್ ತೊಗೊಂಡೆ. ಇದು ಟೇಸ್ಟಾಗಿ ತುಂಬ ಚೆನ್ನಾಗಿತ್ತು. ಚೆನ್ನಾಗಿದೆ, ಏನೋ ಒಂಥರ 20 ರೂಪಾಯಿಗೆ ಇಷ್ಟೊಂದು ಸಿಗುತ್ತೆ, ಚೆನ್ನಾಗಿದೆ. ಮತ್ತು ನೋಡೋಕ್ಕೂ ಸಹ ಚೆನ್ನಾಗಿತ್ತು. ಹಾಗಾಗಿ ಅವನಿಗೂ ಕೊಡಿಸಿದ್ವಿ. ಅವನಿಗೆ ಐಸ್ ಕ್ರೀಮ್ ಅಂದರೆ ಭಾರಿ ತುಂಬ ಇಷ್ಟಪಡ್ತಾನೆ. ಹೊರಗಡೆ ಎಲ್ಲರೂ ಹೋದರೆ ಐಸ್ ಕ್ರೀಮ್ ಕೊಡಿಸ್ಲೇಬೇಕಿಲ್ಲ ಅಂದರೆ ನಮ್ಮ ಕೈ ಕಾಲೆಲ್ಲ ಇಟ್ಕೊಂಡ್ಬಿಡ್ತಾನೆ. ಐಸ್ ಕ್ರೀಮ್ ಕೊಡಿಸೋ ತನಕ ಬಿಡಲ್ಲ. ಬೇಡ ಅಂತ ಹೇಳಂಗೆ ಇಲ್ಲ ಅವನಿಗೆ. ಐಸ್ ಕ್ರೀಮ್ ಬೇಕು ಅಂದ ತಕ್ಷಣ ಕೊಡಿಸ್ಬೇಕು. ಈ ವ್ಲಾಗ್ ಇದು ಒಂದು ಸಿಟಿ ಸೆಂಟ್ರಲ್ಲಿ ಶಿವಮೊಗ್ಗದಲ್ಲಿ ವಿಡಿಯೋ ಮಾಡಿದ್ದು. ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೆ ಅಮ್ಮನ ಮನೆಯಿಂದ ಬರಬೇಕಾದ್ರೆ. ಇದು ಅಪ್ಡೇಟ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ, ಆಗ್ತಾನೆ ಇಲ್ಲ. ಯಾಕೋ ಒಂಥರ ಬೇಜಾರಾಗ್ಬಿಟ್ಟಿದೆ ನನಗೆ. ಆ ಥರ ಆಗ್ಬಿಟ್ಟಿತ್ತು. ಇಲ್ಲಿ ಟ್ರೈನ್ ಒಳಗೆ ಕೂತ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೆ. ಸೊ ಹಾಗಾಗಿ ಒಬ್ಬನೇ ಕೂರಿಸೋದೇನು ಅಂತ ನಾನು ಅವನ ಜೊತೆ ಕೂತ್ಕೊಂಡಿದ್ದೆ. ಏನೋ ಒಂಥರ ಎಕ್ಸ್ಪೀರಿಯೆನ್ಸ್. ನಾವು ಚಿಕ್ಕ ವಯಸ್ಸಾಗಿದ್ದಾಗೆಲ್ಲ ಈ ಥರ ಎಲ್ಲಿ ಫೆಸಿಲಿಟಿ ನಮಗಿರಲಿಲ್ಲ. ನಮ್ಮ ಮಕ್ಕಳಿಂದನೇ ನಾವು ಈಗ ಎಂಜಾಯ್ ಮಾಡಬೇಕು. ತುಂಬ ಚೆನ್ನಾಗಿತ್ತು. ಒಂದು ರೌಂಡ್ ಕರ್ಕೊಂಡ್ಬಂದರು. ಮತ್ತು ಇಲ್ಲಿ ಅವನಿಗೆ ಐಸ್ ಕ್ರೀಮ್ ನೋಡಿದ ತಕ್ಷಣ ಐಸ್ ಕ್ರೀಮ್ ಬೇಕು ಅಂತ ಹೇಳ್ದೆ. ಸೊ ಹಾಗಾಗಿ ಅವನಿಗೆ ಐಸ್ ಕ್ರೀಮ್ ಕೊಡಿಸಿ ಮತ್ತು ಇಲ್ಲಿ ಕಾರು ಜೀಪು ಅದೆಲ್ಲ ಇತ್ತಲ್ಲ, ಅದನ್ನೆಲ್ಲ ಆಟ ಆಡಿಸ್ಕೊಂಡು ಊರಿಂದ ಬರಬೇಕಾದ್ರೆ ಮನೆಗೆ ಕರ್ಕೊಂಬಂದಿದ್ದು. ಒಟ್ಟು ಹೊರಗಡೆ ಅವನಿಗೆ ಹೋದರೆ ಫುಲ್ ಎಂಜಾಯಾಗಿರಬೇಕು. ಅವನು ಸೈಲೆಂಟಾಗಂತೂ ಇರೋಕ್ಕೆ ಬಿಡಲ್ಲ. ನೋಡ್ಕೊಂಬಿಟ್ಟಿದ್ದಾನೆ ಅವನು. ಸಿಟಿ ಸೆಂಟ್ರಿಗೆ ಹೋಗೋಣ ಬಾ ಮಮ್ಮಿ, ಸಿಟಿ ಸೆಂಟ್ರಿಗೆ ಹೋಗೋಣ ಬಾ ಮಮ್ಮಿ ಅಂತ ಕರ್ಕೊಂಡು ಹೋಗ್ಬಿಡ್ತಾನೆ. ಶಿವಮೊಗ್ಗ ಅಂದರೆ ಸಾಕು ಅವನಿಗೆ, ಸಿಟಿ ಸೆಂಟ್ರ್ ಅಷ್ಟು ಇಷ್ಟ ಆಗಿಬಿಡುತ್ತೆ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.